ಇನ್ನು ನಟಿ ಲಕ್ಷ್ಮಿ ಅವ್ರನ್ನ ನೋಡಿದಂಥ ಈಗ ಕನ್ನಡದ ಖ್ಯಾತ ಹಿರಿಯ ನಟಿ ಲಕ್ಷ್ಮಿ ಬಗ್ಗೆ ಬರ್ತಂಥ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಲಕ್ಷ್ಮಿ ಅವರು ಇನ್ನಿಲ್ವಾ ಹಾಗಾದ್ರೆ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅವರು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಮತ್ತು ಹಿರಿಯ ನಟಿ ಅಂತಲೂ ಹೇಳ್ಬೋದು. ಇನ್ನು ಗಾಡಿ ಮಾತು ಮತ್ತು ಜೂಲಿ ಲಕ್ಷ್ಮಿ ಅಂತಲೇ ಕೂಡ ಬಂದರು. ಯಾಕೆಂದರೆ ಆ ಸಂದರ್ಭ ಸಿಕ್ಕಾಪಟ್ಟೆ ಆಟ್ ಮತ್ತು ಬೋಲ್ಡ್ ಆಗಿ ಜಯಂತಿ ಅವರು ಬಿಟ್ಟು ನಮ್ಮ ನಟಿ ಲಕ್ಷ್ಮಿ ಅವರಿಗೆ ಅಭಿನಯ ಮಾಡ್ತಾ ಇದ್ದಿದ್ದು. ಆ ಕಾರಣಕ್ಕಾಗಿ ಸಾಕಷ್ಟು ಒಳ್ಳೆ ಹೆಸರು ಕೂಡ ಅವರು ಮಾಡಿದರು ಅಂತಲೂ ಸಹ ಹೇಳ್ಬೋದು. ಇಂಥ ಲಕ್ಷ್ಮಿ ಅವರು ಈಗ ಬರೋಬ್ಬರಿ 21 ವರ್ಷಗಳಿಂದ ಕೂಡ ಸಿನಿಮಾಗೆ ದೂರನೇ ಹೋದರು. ಎಲ್ಲೋದ್ರು ಏನಾದರೂ ಅಂತ ಗೊತ್ತಿಲ್ಲ. ರಿಯಾಲಿಟಿ ಶೋಗಳು, ಬದುಕು ಜಟ್ಕಾಮಂಡಿ ಅಂತ ಕಾರ್ಯಕ್ರಮಗಳು ಕೂಡ ನಡೆಸ್ಕೊಟ್ರು. ಇನ್ನು ಕಥೆಯೆಲ್ಲ ಜೀವನ ಎಂಬ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಟ್ರು. ಸಾಕಷ್ಟು ಸಂಸಾರಗಳನ್ನು ಒಂದು ಮಾಡೋದ್ರ ಮೂಲಕ ಒಳ್ಳೆ ಹೆಸರು ಕೂಡ ಮಾಡಿದರು. ಇನ್ನು ನಟಿ ಲಕ್ಷ್ಮಿ ಅವರೀಗ ಚೆನ್ನೈನಲ್ಲಿ ವಾಸವಾಗಿದ್ದಾರೆ. ಈಗ ಸ್ವಂತ ರೆಸಾರ್ಟ್ಗಳು ಮತ್ತು ಉದ್ಯಮಗಳನ್ನು ಈಗ ಹೊಂದಿದ್ದಾರೆ. ಅದನ್ನೇ ಈಗ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಕನ್ನಡ ಚಿತ್ರರಂಗದಿಂದ ಅಂತೂ ಸಂಪೂರ್ಣವಾಗಿ ಅಂತರವನ್ನೇ ಕಾಯ್ದಿರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಸಹ ಹೇಳಲಾಗುತ್ತೆ. ಹೌದು, ಸಂಪೂರ್ಣವಾದಂಥ ಅಂತರವನ್ನು ಈಗ ಕಾಯ್ದಿರಿಸಿಕೊಂಡು ಈಗ ಸ್ವಂತ ಉದ್ಯಮಗಳನ್ನ ಒಲವು ಮಾಡಿದಂಥ ಇವರು ಈಗ ಸದ್ಯ 80 ವರ್ಷ ವಯಸ್ಸಾಗಿದೆ ಅಂತ ಹೇಳ್ಬೋದು. ಇವತ್ತಿಗೂ ನಟಿ ಜಿ ಲಕ್ಷ್ಮಿ ಅವರು ನೆನಪಾಗಿ ಉಳಿದಿದ್ದಾರೆ.